ಅವತ್ತೆಲ್ಲರೂ ನಿರ್ಧಾರ ಮಾಡಿ ನಾನು ವಾಪಸ್ ಊರಿಗೆ ಹೋಗಿದ್ರೆ ಇಷ್ಟು ಗ್ರೋತ್ ಇಷ್ಟು ಬೆಳವಣಿಗೆ ನಾನು ಆಗ್ತಿರ್ಲಿಲ್ಲ. ಬೆಂಗಳೂರಿಗೆ ಬಂದು ಒಂದು ವರ್ಷ ಆಯ್ತು. ತುಂಬಾ ಕಲ್ತಿದೀನಿ, ತುಂಬಾ ಕಲಿಸಿದೆ ಬೆಂಗಳೂರು ಅಂತ ಹೇಳಕ್ ಇಷ್ಟಪಡ್ತೀನಿ. ಹರ ಹರ ಮಹಾದೇವ್. ಡೇ 11 ಆಫ್ ಕಾಂಪಿಟೇಷನ್ ವೆಬ್ ಸೀರೀಸ್. ಬೆಳಗ್ಗೆ ರೆಡಿಯಾಗಿ ಹೋಗಿ ಕಡಿ ಅಷ್ಟೇ ಮುಗಿಸ್ಕೊಂಡು ರೂಮ್ ಬಂದು ಫಸ್ಟ್ ಮೀಲ್ ಇವತ್ತು ಮಿನಿಮಮ್ ಕರ್ಬ್ಸು. ಸೊ ಹಂಗೆ ಓಡ್ಸೋದು ಮೀಲ್ ತಿನ್ಕೊಂಡೆ. ಆಮೇಲೆ ಎಗ್ ಚಿಕನ್ ತಗೊಂಬಂದೆ, ಮೊಟ್ಟೆ ತರದ್ರಾಗೆ ಹೊಡ್ಕೊಂಡು ಹೋಗ್ಬಿಟ್ಟಿದ್ವು. ಎಲ್ಲ ಸಪರೇಟ್ ಮಾಡಿ ಎಗ್ ವೈಟ್ ಅಲ್ಲಿ ಆಮ್ಲೆಟ್ ಮಾಡ್ಕೊಂಡೆ. ಆಮೇಲೆ ಶೇಪ್ ಆಗಿ ಸೆಕೆಂಡ್ ಮೀಲ್ ರೆಡಿ ಮಾಡ್ಕೊಂಡೆ. ಇವತ್ತು 22 ಗ್ರಾಮ್ ರೈಸ್, ಚಿಕನ್, ಎಗ್ ವೈಟ್, ಆಮ್ಲೆಟ್ ಮಾಡ್ಕೊಂಡೆ. ಆಮೇಲೆ ಕ್ಯಾಪ್ಸಿಕಮ್ ತಗೊಂಡೆ. ಆಮೇಲೆ 1 ಅವರ್ ಸರಿಯಾಗಿ ನಿದ್ದೆ ಮಾಡ್ಬಿಟ್ಟೆ. ನಿದ್ದೆ ಮಾಡಿದ್ಮೇಲೆ ಮತ್ತೆ ಎದ್ದು ಥರ್ಡ್ ಮೀಲ್ ತಿನ್ಕೊಂಡು ಶೇಖರ್ ರೆಡಿ ಮಾಡ್ಕೊಂಡೆ. ಆಪಲ್ ಮತ್ತು ವೇ ಪ್ರೋಟೀನ್ ಶೇಖರ್ ಮಾಡ್ಕೊಂಡೆ ಕುಡಿಯೋಕೆ. ಜಿಮ್ ಹೊರಟೆ. ಜಿಮ್ಗೆ ಹೋಗಿ ಅಲ್ಲೇ ಪ್ರೀ ವರ್ಕೌಟ್ ಕುಡ್ಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಂಡೆ. ಇವತ್ತು ಏನೋ ವರ್ಕೌಟ್ ಮಾಡಕ್ ಮೂಡೇ ಇಲ್ಲ. ಯಾಕೆ ಅಂದ್ರೆ ಬಾಡಿ ರೆಸ್ಟ್ ಇಲ್ಲ. ತುಂಬಾ ದಿನ ಸರಿ ನಿದ್ದೆ ಮಾಡಕ್ ಆಗ್ತಿಲ್ಲ. ಸೊ ಹಂಗಾಗಿ ಬಾಡಿ ರೆಸ್ಟ್ ಬೇಕು. ಸ್ವಲ್ಪ ರೆಸ್ಟ್ ಮಾಡೋಣ ಅನ್ಕೊಂಡೆ. ಇವತ್ ಮಧ್ಯಾಹ್ನ ಮಲಗಿದ್ದೆ, ಯಾವ್ದೋ ಎದ್ ಬರ್ಲಾರ ಬಂದೆ. ತುಂಬಾ ಸುಸ್ತಾಗ್ತಾ ಇತ್ತು, ನೋಡ್ತಾ ಇರ್ಬೋದು. ಅದ್ರಲ್ಲೂ ವರ್ಕೌಟ್ ಮಾಡಕ್ ಬಿಡಲ್ಲ ನಾವು, ಯಾವತ್ತೂ ಗಿವ್ ಅಪ್ ಮಾಡಲ್ಲ ಬಾಡಿ ಬಿಲ್ಡರ್ಸ್. ಸೊ ಎಲ್ಲ ವರ್ಕೌಟ್ ನ ಮುಗಿಸ್ಕೊಂಡು ಬರೀ ಪಂಪಿಂಗ್ ವರ್ಕೌಟ್ ಮುಗಿಸ್ಕೊಂಡು ಕಂಡೀಷನ್ ನೋಡ್ಕೊಂಡೆ. ಆದ್ರೂ ಚೆನ್ನಾಗಿ ಕ್ರೇಜಿ ಆಗಿ ಬ್ಯಾಕ್ ಪಂಪ್ ಆಗಿತ್ತು, ನೋಡ್ತಾ ಇರ್ಬೋದು. ಅಲ್ಲೇ ವೇ ಪ್ರೋಟೀನ್ ಕುಡ್ಕೊಂಡು ರೂಮ್ ಬಂದು ಲಾಸ್ಟ್ ಮೀಲು 125 ಗ್ರಾಮ್ ರೈಸ್, ಚಿಕನ್, 200 ಗ್ರಾಮ್ ಪಪ್ಪಾಯ ತಿಂದು ನನ್ನ ಡೇನ ಎಂಡ್ ಮಾಡಿದೆ. ಥ್ಯಾಂಕ್ ಯು ಸೊ ಮಚ್ ಗೈಸ್.